ನಾವು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ಏನಿದೀವಲ್ಲ 6500 ಇನ್ಸ್ಟಿಟ್ಯೂಷನ್ ಇದೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ನಾವು ಒಬ್ಬರು. ಓಕೆ, ಇದು ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಕಾಲೇಜ್ ಇದೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜು, ಅವರು ಎಲಿಜಿಬಲ್ ಇದ್ದಾರೆ. ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ ಇರುತ್ತೆ, ಅವರು ಎಲಿಜಿಬಲ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಹಾಜನ್ ಕಾಲೇಜ್ ಇರ್ಬೋದು, ಸೇಂಟ್ ಫಿಲೋಮಿನಾ ಇರ್ಬೋದು, ಅಥವಾ ನೀವು ಬೆಂಗಳೂರಲ್ಲಿ ಸೇಂಟ್ ಜೋಸೆಫ್ ಅಥವಾ JVS ಸ್ಕೂಲ್, ಈ ಥರದ ಯಾವುದೇ ಇನ್ಸ್ಟಿಟ್ಯೂಷನ್ ಎಲಿಜಿಬಲ್ ಇಲ್ಲ. ಅಲಯನ್ಸ್ ಯೂನಿವರ್ಸಿಟಿ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, ಅವರೆಲ್ಲ ಸ್ವಂತ ತಗೋಬೇಕು. ಅವ್ರಿಗೆ ಇದು ಮೆಂಬರ್ಶಿಪ್ ಇಲ್ಲ. ನಿನ್ನೇನು ಕೆಲವೊಬ್ಬರು ಕೇಳ್ತಾ ಇದ್ರು, ಅವ್ರಿಗೆ ಯಾರಿಗೂ ಇಲ್ಲ. ಇದು ಓನ್ಲಿ 6500 ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಯಾರು ಗೌರ್ಮೆಂಟನ್ನು ಕನ್ಸಿಡರ್ ಮಾಡಿದಾರೋ ಆ ಮಾತ್ರ ಇನ್ಸ್ಟಿಟ್ಯೂಷನ್ಗೆ ಅವೈಲೇಬಲ್ ಇದೆ. ಬಟ್ ನಿಮಗೆ ಅಡ್ವಾಂಟೇಜ್ ಏನಂತಂದರೆ, ನಾವು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಏನು ಮಾಡಿದ್ದೀವಿ, ಇದು ಸಬ್ಸ್ಕ್ರೈಬ್ ಮಾಡಿದ್ದೀವಿ. ಈ ರಿಸೋರ್ಸ್ ನಮಗೆ ಅವೈಲೇಬಲ್ ಇದೆ. ಇದ್ರ ಜೊತೆಗೆ ನಮ್ಮ ಓದುಗರಿಗೆ ಅನುಕೂಲ ಆಗಲಿ ಅಂತೇಳಿ ನಾವೇನು ಮಾಡಿದ್ವಿ, ಒಂದು ಡಿಜಿಟಲ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತೊಗೊಂಡಿದ್ವಿ. ಯಾವುದಪ್ಪ ಅಂದರೆ ಅದು KNimbus ಅಂತೇಳಿ. ಓಕೆ, ಸೊ ಆ KNimbusಲ್ಲಿ ನೀವು ಎಲ್ಲ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಒಂದು 8-10 ಹುಡುಗರೇನೋ ಲಾಸ್ಟಿಗೆ ಕೊಟ್ಟರು. ಅವರು ಒಂದು ಎಷ್ಟೋ ಮೋಸ್ಟ್ಲಿ 65 ಎಷ್ಟೋ ಹುಡುಗರು ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಆಲ್ರೆಡಿ. ಓಕೆ, ನಿಮ್ಗೆ ಯಾರಿಗಾದ್ರೂ ಮೇಲ್ ಬಂದಿದೆಯಾ? ಇಮೇಲ್ ಚೆಕ್ ಮಾಡ್ಕೊಂಡಿದ್ದೀರಾ? ನೋಡಿ, ಕೆಲವೊಬ್ರಿಗೆಲ್ಲ ಬಂದಿದೆ. ಅವರು ಅಂತಂದ್ರೆ ಅವ್ರಿಗೇನು, ನಿಮಗೆ ಪಾಸ್ವರ್ಡ್ ಏನಿತ್ತೇಳಿ? #Nimbus ಅಷ್ಟೇ, ಸಿಂಪಲ್ ಅಲ್ವಾ? ನೀವು ಅದನ್ನೇ ಇಟ್ಕೊಳ್ಳಿ, ಅಥವಾ ಬೇಕಿದ್ದರೆ ಚೇಂಜ್ ಮಾಡ್ಕೋಬೋದು. ಸೊ ಯಾರಿಗೆ ಬಂದಿಲ್ಲ ಅವರು ಬೇಕಿದ್ದರೆ ನೀವೇನು ಮಾಡಿ, ವಾಟ್ಸಪ್ಪಲ್ಲಿ ಬೇಡ, ನೀವು ಲೈಬ್ರರಿ ಕಡೆ ಬಂದರೆ ಒಂದ್ಸರಿ ಅಲ್ಲಿ ಬನ್ನಿ, ನಾವು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀವಿ ಇನ್ನೊಂದ್ಸರಿ. ಯಾಕಂದರೆ ಇಲ್ಲೇ ನೆಟ್ ಸ್ಲೋ ಇದೆ. ಈಗ ನೀವು ಇಲ್ಲೇನು ಅಂತಂದರೆ, ನೀವು ನಿಮ್ಮ ವಾಪಸ್ ನಿಮ್ಮ ಕಾಲೇಜ್ಗೆ ಹೋದರೆ, ನಿಮ್ಮ ಇನ್ಸ್ಟಿಟ್ಯೂಷನ್ಗಳು ವಾಪಸ್ ಹೋದಾಗ ನೀವೇನು ಮಾಡಿ, HTTPS ನಿನ್ನೆ ಮೇಲ್ ಹಾಕಿದ್ದೀವಿ, ಎಲ್ಲರಿಗೂ ವಾಟ್ಸಪ್ ಕಳಿಸಿದೆ ನೋಡಿ ಅಲ್ವಾ? ಈ ವಾಟ್ಸಪ್ಪಲ್ಲಿ ಲಿಂಕ್ ಇದೆ. ಏನಿದೆ ಹೇಳಿ? ಯಾರಾದರೂ ಒಬ್ರು ಹೇಳಿ ನೋಡೋಣ. ಮೇಡಮ್ ನೀವು ಹೇಳಿ. ನಿನ್ನೆ ಒಂದು ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಕಳಿಸಿದೆ ನೋಡಿ. KNimbus ಒಂದ್ಸರಿ ಹೇಳಿ. https://KSYMysuru.knimbus.com ಅಂತ ಇರುತ್ತೆ. ಓಕೆ, ಇಲ್ಲಿ ನಾವು ಲಾಗಿನ್ ಹಾಕಿದ್ವಿ. ನನ್ನ ಪಾಸ್ವರ್ಡ್ ಮರ್ತೋಗಿದೆ. ಇಲ್ಲಿ ನೀವು ಲಾಗಿನ್ ಪಾಸ್ವರ್ಡ್ ಹಾಕಿದರೆ, ಇಲ್ಲಿ ಲಾಗಿನ್ ಅಂದರೆ ಏನೋ ನಿಮ್ಮದು ಇಮೇಲ್ ಇದೆ, ಅಥವಾ ನಿಮ್ಮದೇ ಯಾವುದಾದ್ರೂ ಗೊತ್ತಿದ್ರೆ ಹೇಳಿ. ಯಾರೋ ಒಬ್ಬರು ಸ್ಟೂಡೆಂಟ್ಸ್ ನಿನ್ನೆ ರಿಜಿಸ್ಟ್ರೇಷನ್ ಮಾಡಿದ್ನಲ್ಲ, ಯಾರು ಬರ್ತೀರಾ ಒಬ್ರು? ನಿಮ್ಮದು ಡೆಮೋ ಆದಂಗೆ ಆಗುತ್ತೆ. ಹಾಂ, ಹೌದಾ? ಈಗ ನಿಮ್ಮದೇ ಟ್ರೈ ಮಾಡಿ, ಕೊಡಿ ಇನ್ನೊಂದ್ಸರಿ ನೋಡಿ, ಇಲ್ಲೇ ಟ್ರೈ ಮಾಡಿ. ವೈಫೈ ಇದೆ. ಇದಾ ನಿಮ್ಮದು ಇಮೇಲ್ ಐಡಿ? ಏನು ಹೇಳಿದೆ? ಕ್ರಿಯೇಟ್ ಮಾಡಿಕೊಟ್ಟಿರೋದು ಇದು. ಹೌದಾ? ತನ್ಸಿಯಾ ಕೌಸರ್. ಸ್ಪೆಲ್ಲಿಂಗ್ ಹೇಳಿ. TAN. ಟೈಪ್ ಮಾಡಲಾ ಸರ್? ಮಾಡಿ. ಏನು ಹೇಳಿ? ಗ್ರೂಪಲ್ಲಿ ಹಾಕಿದ್ದೀವಿ ನೋಡಿ. ಈ ರಿಸೋರ್ಸಸ್ KSY ಲೈಬ್ರರಿ ಅಂತ ಹಾಕಿದ್ದೀನಿ ನೋಡಿ. ಈ ರಿಸೋರ್ಸಸ್ KSY ಲೈಬ್ರರಿ. ಅಲ್ಲ ಇರುತ್ತಲ್ಲ, ಆದರೆ ನೀವೇನು ಟೈಮ್ ಯಾರೋ ಒಬ್ರು ಓಕೆ ಸರ್ ನೋಟೆಡ್ ಅಂತ ಹಾಕಿದ್ದಾರೆ. ಸರ್, ಇದು ಮ್ಯಾಮ್ ಕಳಿಸಿರೋ ಪಾಸ್ವರ್ಡ್ ಇದೆ. ಏನು ಹೇಳಿ, ಏನು ಬಂದಿದೆ ಪಾಸ್ವರ್ಡ್? KSOU@123. ಇಲ್ಲ, ಅದಲ್ಲ. ನಿಮಗೆ KNimbus ಅಂತ ಬಂದಿರುತ್ತೆ. user@knimbus.com ಅಂತ. ಈಗ ಒಂದು ಡೌಟ್ ಏನು ಸರ್ ಅಂದರೆ, ಈಗ ಮ್ಯಾಮ್ ಕಳಿಸಿದಾರಲ್ಲ ಮೇಲ್ ID, ಯಾರು? ರಾಜೇಶ್ವರಿ ಮೇಡಮ್ ಮೇಲ್ ID ಕ್ರಿಯೇಟ್ ಮಾಡಿ ಕಳಿಸಿದಾರಲ್ಲ, ಅದು ಹಾಕಬೇಕಾ? ಇಲ್ಲ ನಮಗೆ ಮೇಲ್ ಅದು ಯಾವುದು ಕಳಿಸಿದ್ದಾರೆ, ಅದು ಬೇರೆ ಇದಕ್ಕೆ ಇರಬೇಕು. ಅದು ಬೇರೆ. ಇದು KSY ಲೈವ್, ಇದು ನಮ್ಮದು. ಸುಮಾರು ಜನರಿಗೆ ಅದೇ ಡೌಟ್ ಇರೋದು. ಹೌದಾ? ಮೇಡಮ್ ಅವರು ಎದಕ್ಕೆ ಕ್ರಿಯೇಟ್ ಮಾಡಿದ್ದಾರೆ? ಮೇಲ್ ID ಕ್ರಿಯೇಟ್ ಮಾಡಿದ್ದಾರೆ, ಅದು ಹಾಕಬೇಕಾ KNimbusಗೆ ಅಥವಾ ಇಲ್ಲ? KNimbusಗೆ user@knimbus ಅಷ್ಟೇ ಸಾಕು. ಅದೇನು ಬಂದಿದೆ ಇವರು ಯಾರಾದರೂ ಹೇಳಿ ಒಂದು ಸ್ವಲ್ಪ. user@knimbus ಏನು ಬಂದಿದೆ? ಅದೇ ಪಾಸ್ವರ್ಡ್ ಏನು ಬಂದಿದೆ ಹೇಳಿ.
ಯೂಸರ್ ಎಟ್ ಕೆ ನಿಂಬಸ್ ಅಷ್ಟೇ ಅಲ್ವಾ? ಹಾಂ MIT ಎಲ್ಲ ಇದೆಯಾ? ಹಾಂ ಆಮೇಲೆ ಚೇಂಜ್ ಮಾಡ್ಕೊಬೋದು. ಆಮೇಲೆ ಚೇಂಜ್ ಬಂದಮೇಲೆ ಒಂದು ಸರಿ ಬಂದಮೇಲೆ ಚೇಂಜ್ ಮಾಡ್ಕೊ. ಸರ್ ಲಾಗಿನ್ ಯೂಸರ್ ಎಟ್ ನಿಂಬಸ್ ಆಯಿತಾ? ಯೂಸರ್ ಅಟ್ 1 2 3 ಅಂತ ಬಂದಿದೆ ನನಗೆ. ಹೌದಾ? ಹಾಕ್ಕೊಳ್ಳಿ ನೋಡೋಣ ಮಾಡಿ. ಹಾಕಿದ್ದೀನಿ ಸರ್. ನೆಕ್ಸ್ಟ್ ಅಂತ ಕೊಡಿ. ಇನ್ಕರೆಕ್ಟ್ ಇಮೇಲ್ ಅಡ್ರೆಸ್ ಈ ಥರ ಬರುತ್ತೆ ಸರ್. ಅದಕ್ಕೆ ಇನ್ನೊಂದು ಸರಿ ಯೂಸರ್ ಎಟ್ ನಿಂಬಸ್ ಅಂತ ಕೊಡಿ ನೋಡೋಣ. ಕೆ ನಿಂಬಸ್ ಅಂತ ಕೊಡಬೇಕಾ? ಯೂಸರ್ ಎಟ್ ಕೆ ನಿಂಬಸ್. ಸರ್ ಕೊಡಿ. ಹಾಂ ಕೊಡಿ ಕೊಟ್ಟಿದ್ದೀನಿ. ಇನ್ಕರೆಕ್ಟ್ ಅಂತಲೇ ಬರುತ್ತೆ. ನಿನ್ನೆ ಮಾರ್ನಿಂಗ್ ಟ್ರೈ ಮಾಡಿದೆ, ನಿನ್ನೆನೂ ಟ್ರೈ ಮಾಡಿದ್ದೀನಿ, ಇನ್ಕರೆಕ್ಟ್ ಅಂತ ಬರುತ್ತೆ. ಅಲ್ಲ ಇದು ಅಲ್ಲಲ್ಲ ಮೇಡಮ್, ಇದೇನು ಗೊತ್ತಾ, ಇಮೇಲ್ ಐ ಡಿ ಬೇರೆ ಇದೆ ನೋಡಿ. ಒಂದು ಕನ್ಫ್ಯೂಷನ್ ಕರೆಕ್ಟ್ ಹೇಳಿದ್ದು ಏನಾಗ್ತಾ ಇತ್ತು ಅಂದರೆ, ನೀವು ಕೇಸು ಇದರಲ್ಲಿ ಏನು ಕೊಟ್ಟಿದ್ದೀರಲ್ವಾ, ನೀವು ಇನ್ಸ್ಟಿಟ್ಯೂಷನಲ್ಲಿ ಈಗ ಫಾರ್ ಎಕ್ಸಾಂಪಲ್ ವರ್ಕ್ಶಾಪ್ಗೆ ನೀವೇನು ನಂಬರ್ ಕೊಟ್ಟಿದ್ದೀರಲ್ವಾ, ಆ ನಂಬರ್ ಕೊಡಿ ಮೇಡಮ್. ಇವರು ಮೇಡಮ್ ಅವ್ರು ಕ್ರಿಯೇಟ್ ಮಾಡಿದ್ದು ಯಾವುದು ಅಂದರೆ, ಅದು ನಮ್ಮ ಇನ್ಸ್ಟಿಟ್ಯೂಷನ್ ವೆಬ್ಸೈಟ್ ಅಡ್ರೆಸ್. ಅದೇದಕ್ಕೆ ಬೇಕಾಗುತ್ತೆ ಅಂದರೆ, ನೀವು ಜರ್ನಲ್ ಆರ್ಟಿಕಲ್ ಬರಲಿಕ್ಕೆ, ಸೆಮಿನಾರ್ ಕಾನ್ಫರೆನ್ಸ್ಗೆ ಹೋಗ್ತಿರಲ್ವಾ, ಇಂಟರ್ನ್ಯಾಷನಲ್ ಜರ್ನಲ್ಸ್ಗಳಿಗೆ ನೀವು ಆರ್ಟಿಕಲ್ ಬರೀತಿರಲ್ವ, ಅವಾಗ ಏನು ಮಾಡ್ತಾರೆ ಅವರು, ನಮ್ಮ ಇನ್ಸ್ಟಿಟ್ಯೂಷನ್ ಐ ಡಿ ಕೇಳ್ತಾರೆ. ಜಿಮೇಲು yahoo.com ತೊಗೊಳ್ಳಲ್ಲ ಅವರು. ಅರ್ಥ ಆಯ್ತಾ? ಈಗ ಯಾವುದಾದ್ರೂ ನೀವು ಪಬ್ಲಿಷರ್ಸ್ಗಳಿಗೆ ನಿಮ್ಮ ಆರ್ಟಿಕಲ್ಗಳು ಪಬ್ಲಿಷ್ ಮಾಡಬೇಕು ಅಂದರೆ ಅವರು ನಮ್ಮ ಇನ್ಸ್ಟಿಟ್ಯೂಷನ್ ಇಮೇಲ್ ಐ ಡಿ ಕೇಳ್ತಾರೆ. ನಿಮಗೆ ಇದೇನು ನಿಕ್ ಅಂತ ಇದೆಯಲ್ಲ, ಅದು ಇನ್ಸ್ಟಿಟ್ಯೂಷನ್ ಇಮೇಲ್ ಐ ಡಿ, ಅದು ಸಪ್ರೇಟ್. ನೀವು ನಮಗೆ ಜಿಮೇಲಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀರಲ್ಲ ಗೂಗಲ್ ಫಾರ್ಮಲ್ಲಿ, ಆ ಫಾರ್ಮನ್ನು ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಇದಕ್ಕೆ ಕೆ ನಿಂಬಸ್. ಓಕೆ, ಸೊ ಇಲ್ಲಿ ಎರಡು ವಿಷಯ ಇದೆ. ಒಂದು ವಿಷಯ ಏನು ಅಂತಂದರೆ, ನಮ್ಮ ರಾಜೇಶ್ವರಿ ಮೇಡಮ್ ಕ್ರಿಯೇಟ್ ಮಾಡಿರೋದು ಅದು KSOU ಇಮೇಲ್ ಐ ಡಿ, ಗೌರ್ಮೆಂಟ್ ಇಮೇಲ್ ಐ ಡಿ ಅದು ಮಿಕ್ಕದ್ದು. ಓಕೆ, ಸೊ ಅದು ಸಪ್ರೇಟು. ಇದು ನಮ್ಮದು ಏನಂತಂದರೆ ಲೈಬ್ರರಿ, ಡಿಜಿಟಲ್ ಲೈಬ್ರರಿಗೆ ಮಾಡಬೇಕಾಗಿರೋದು. ನೀವು ನಿಮ್ಮದು ಓನ್ ಪರ್ಸನಲ್ ಇಮೇಲ್ ಐ ಡಿ ಇರುತ್ತಲ್ಲ, ನಿಮ್ಮದು ಈ ಸ್ವಂತ ಇಮೇಲ್ ಐ ಡಿ, ಅದ್ರ ಫಾರ್ ಎಕ್ಸಾಂಪಲ್ ನಮ್ಮದು prakash_k ಅಂತಿದೆ, gmail.com ಅಥವಾ ಈ ಥರದ್ದು ಇಮೇಲ್ ಐ ಡಿ ಏನಿದೆಯಲ್ಲ ಅದನ್ನು ನೀವು ನಮಗೆ ಕೊಟ್ಟಿದ್ದೀರ, ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಈಗ ನಿಮ್ಮದು ಹಾಕಿ, ನಿಮ್ದು ಹಾಕಿ. ಯಾರಿಗಾದ್ರೂ ಡೌಟ್ಸ್ ಇದ್ದರೆ ದಯಮಾಡಿ ಕೇಳಿ. ಏನಂತಂದರೆ, ರಾಜೇಶ್ವರಿ ಮೇಡಮ್ ಆ ಅಕೌಂಟ್ ಕ್ರಿಯೇಟ್ ಮಾಡಿರೋದು ಇನ್ಸ್ಟಿಟ್ಯೂಷನ್ ಇಮೇಲ್ ಐ ಡಿ ಅದು ಎದಕ್ಕೆ ಅಂದರೆ, ನೀವುಗಳು ಆರ್ಟಿಕಲ್ ಬರಲಿಕ್ಕೆ, ಸೆಮಿನಾರು ಕಾನ್ಫರೆನ್ಸ್ಗೆಲ್ಲ ಹೋಗ್ಬೇಕಂದ್ರೆ ನೀವು ಯಾವ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಾರೆ. KSOU ಬೇರೆ ಅದು ನಿಮ್ಮದು ಜಿಮೇಲ್ ಇದೆಯಲ್ಲ ಅದು ಯೂಸ್ ಮಾಡಿ. ಎಸ್, ಜಿಮೇಲ್ ಇದೆಯಲ್ಲ ಇದಕ್ಕೆ ಯೂಸ್ ಮಾಡಿ. ಅರ್ಥ ಆಯ್ತಾ? ಜಿಮೇಲ್ಗೆ ಏನು ಬಂದಿದೆಯಲ್ಲ ಆ ಇಮೇಲ್ ಐ ಡಿನ ಯೂಸ್ ಮಾಡಿ. ನೋಡಿ, ಇವರು ಜಿಮೇಲ್ ಐ ಡಿ ಯೂಸ್ ಮಾಡ್ತಾ ಇದ್ದಾರೆ, ಹೌದಾ? ಆ ಜಿಮೇಲ್ ಐ ಡಿನ ನಾವು ರಿಜಿಸ್ಟ್ರೇಷನ್ ಮಾಡಿರೋದು. ನಿಮಗೆ ನಮ್ಮ ಇನ್ಸ್ಟಿಟ್ಯೂಷನ್ ಇಮೇಲ್ ಐ ಡಿ ಇಲ್ಲಿ ಯೂಸ್ ಆಗೋಲ್ಲ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಹಾಂ, ONOSಗೆ ಇನ್ಸ್ಟಿಟ್ಯೂಷನ್ ರಿಜಿಸ್ಟ್ರೇಷನ್ ಕೋಡ್ ಇದು ನಿಮ್ಗೆ ಬರಲ್ಲ ಮೇಡಮ್. ಇದೇನು ಗೊತ್ತಾ, ನಿಮ್ಗೆ ಬರ್ತಾ ಇದೆ ಅಂತಂದರೆ ಇದು ವೈಫೈ, ನೀವು ಮೆಂಬರ್ ಆಗಿರ್ಬೇಕಿಲ್ಲ, ನಿಮಗೆ ನಮ್ಮ KSOU ಇದು ಇರಬೇಕು. ಇದು ಏರ್ಟೆಲ್. ಈಗ ನೀವು ONOSನ ನಾವು ಜಿಯೋ ಏರ್ಟೆಲ್ಲಿಂದ ಎಕ್ಸೆಸ್ ಮಾಡೋಕ್ಕಾಗಲ್ಲ, ನಮ್ಮ ಇನ್ಸ್ಟಿಟ್ಯೂಷನ್ IP ಅಡ್ರೆಸ್ಸಿಂದ ಮಾತ್ರ. ನೋಡಿ ಸರ್, ಆಗಿದೆ. ನೋಡಿ, ಇವ್ರದ್ದಾಗಿದೆ. ಹೌದು, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಸ್ವಲ್ಪ ದಿವಸ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಸ್ವಲ್ಪ ಫ್ಯಾಮಿಲಿಟಿ ಆದಮೇಲೆ ನೀವು ಇಮೇಲ್ ಐ ಡಿ ಚೇಂಜ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿ ನಿಮ್ಮದು, ಪಾಸ್ವರ್ಡು ಯೂಸರ್ ಎಟ್ ನಿಂಬಸ್ ಅಂತ ಇರುತ್ತೆ. ಓಕೆ, ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ದಯಮಾಡಿ ಇನ್ನೊಂದ್ಸರಿ ಕೇಳಿ ಹೇಳ್ತೀನಿ. ಯಾಕಂದರೆ ಇಲ್ಲಿ ಎರಡು ಥಿಂಗ್ಸ್ ಇದೆ. ಒಂದು ಇಮೇಲು KSOUಗೆ ಸಂಬಂಧಪಟ್ಟದ್ದು, ಇನ್ನೊಂದು ಕೆ ನಿಂಬಸ್ ಇದೆ. ನಂತರ ಇಲ್ಲಿ ನೀವು ಲ್ಯಾಂಡ್ ಆದಮೇಲೆ ನಿಮಗೆ ONOS ಮತ್ತು ನಮ್ಮ KSOU ಇದು ಈ ಬುಕ್ಸ್ಗಳೆಲ್ಲ ನೀವು ಇಲ್ಲಿ ಎಕ್ಸೆಸ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ONOS ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದಲೂ ಮಾಡ್ಬೋದು.
ಅಥವಾ ಇಲ್ಲಿ ಈಚ್ ಪಬ್ಲಿಷರ್ಸ್ ಇದೆ. ಈಗ ನೀವು ಸೇಜ್ ಅಂತ ಹೋದರೆ ಸೇಜ್ ಪಬ್ಲಿಷರ್ಸ್ ಎಲ್ಲ ಜರ್ನಲ್ಸ್ ಇದೆ. ಓಕೆ, ಆಮೇಲೆ ನೀವು ಇದನ್ನು ಮೊಬೈಲಿಂದನೂ ಮಾಡ್ಬೋದು. ಮೊಬೈಲಲ್ಲಿ ಆ್ಯಪ್ ಬೇಕಾಗುತ್ತೆ. ನೀವು ಲ್ಯಾಪ್ಟಾಪು ಮತ್ತು ಡೆಸ್ಕ್ಟಾಪಲ್ಲಿ ಮಾಡಬೇಕಾದ್ರೆ ಡೈರೆಕ್ಟ್ ವೆಬ್ಸೈಟ್ಗೆ ಹೋಗಿ. ವೆಬ್ಸೈಟ್ ಏನು ಹೇಳಿ? ವೆಬ್ಸೈಟ್ ಅಡ್ರೆಸ್ಸು https://ksoumysuru.knimbus.com ಇದು ವೆಬ್ಸೈಟು. ನಿಮಗೆ ವಾಟ್ಸಪ್ಪಲ್ಲೇ ಕಳಿಸಿದ್ದೀನಿ ನಾನು ನಿನ್ನೆ. ನೀವು ಬೇಕಿದ್ರೆ ಇನ್ನೊಂದು ಸರಿ ಕಳಿಸಿದ್ದೀನಿ ಆ ವೆಬ್ಸೈಟ್ ಅಡ್ರೆಸ್ ಮಾತ್ರ. ಸೊ ksoumysuru.knimbus.com. ಸೊ ಇದೆಲ್ಲ ನಿಮಗೆ ಮಾಡೋಕ್ಕೆ ಅಗತ್ಯ ಇಲ್ಲ ಅಂತಂದರೆ ನೀವು ಯಾವಾಗಲೂ KSOI ಕಡೆ ಬಂದರೆ ನಮ್ಮ ಲೈಬ್ರರಿಗೆ ಬನ್ನಿ. ನಿಮಗೆ ಕಂಪ್ಯೂಟರ್ನಲ್ಲಿ ಎಲ್ಲದನ್ನು ಡೌನ್ಲೋಡ್ ಮಾಡಿ ತೋರಿಸ್ತೀವಿ. ಅಥವಾ ನಿಮ್ಗೆ ಏನಾದರೂ ಆರ್ಟಿಕಲ್ ಬೇಕಿದ್ದರೆ ಓಕೆ, ನೀವು KSOI ಲೈಬ್ರರಿಗೆ ಮೇಲ್ ಹಾಕಿ, ನಾವೇ ಬೇಕಿದ್ದರೆ ಹೇಗೆ ಡೌನ್ಲೋಡ್ ಮಾಡೋದು ಏನಂತ ಕಳಿಸ್ಬೇಕಾದ್ರೆ ಇಲ್ಲೇ ಡೌನ್ಲೋಡ್ ಮಾಡಿ ಕಳಿಸೋದು ಕಷ್ಟ ಆಗುತ್ತೆ. ನಿಮಗೆ ಆ ಎಕ್ಸಸ್ ಅಂದರೆ ನಿಮಗೆ ವೆಬ್ಸೈಟಿದ ಅಡ್ರೆಸ್ ಅದೆಲ್ಲ ನಿಮಗೆ ಕಳಿಸ್ಕೊಡ್ತೀವಿ, ಯಾವ ಸಬ್ಜೆಕ್ಟ್ ಬೇಕು ಏನು ಅಂತ. ಓಕೆ, ನೋಡಿ ಇಲ್ಲಿ ಈ ರೀತಿ ಮ್ಯಾನೇಜ್ ಕುಕೀಸ್ ಅಂತ ಬರುತ್ತೆ. ಇಲ್ಲಿ ಎಕ್ಸೆಪ್ಟ್ ಆಲ್ ಅಂತ ಹಾಕ್ತಾರೆ. ಆಮೇಲೆ ಇಲ್ಲಿ ನಿಮಗೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಹೋಗ್ಬೋದು. ಹೆಲ್ತ್ ಸೈನ್ಸು, ಸೋಷಿಯಲ್ ಸೈನ್ಸು, ಸೇಜ್ ಜರ್ನಲ್ಸು. ನೋಡಿ ಆಲ್ ಸೇಜ್ ಜರ್ನಲ್ಸ್ ಕ್ಲಿಕ್ ಮಾಡಿದರೆ ಲೀಸ್ಟ್ ಎಲ್ಲ ಬರ್ತದೆ. ಜರ್ನಲ್ಸ್ ಲೀಸ್ಟ್ ಎಲ್ಲ ಬರ್ತದೆ. ನೋಡಿ ಇದು ಯಾಕೆ ಬರ್ತಾ ಇದೆ ಅಂತಂದರೆ ಇದು ಥ್ರೂ KNimbus ಬರ್ತಾ ಇದೆ. ಈಗ ಇಲ್ಲಿ ಒಬ್ಬರು ಮೇಡಮ್ ಬಂದಿದ್ದರು, ನಾನು ONOS ಅಂತ ಹಾಕಿದೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಏರ್ಟೆಲ್ ಮೊಬೈಲ್ ಇದೆ, ಅಥವಾ BSNL ಇದೆ, ಅಥವಾ ಜಿಯೋ ಇದೆ. ಸೊ ಆ ಜಿಯೋನಲ್ಲಿ IP ಅಡ್ರೆಸ್ ಬೇರೆ ಇದೆ. ಅವೆಲ್ಲ ಏನಂತಂದರೆ ಡೈನಾಮಿಕ್ IP ಅಡ್ರೆಸ್ ಇರುತ್ತೆ ನಮ್ಮ ಮೊಬೈಲ್ ಫೋನ್ಗೆ, ಅವು ಚೇಂಜ್ ಆಗ್ತಾ ಇರ್ತವೆ. ಸೊ ಆ ಮೊಬೈಲ್ ಫೋನ್ ಇದರಿಂದ ಇದನ್ನು ಆಕ್ಸೆಸ್ ಮಾಡೋಕ್ಕಾಗಲ್ಲ ONOS. ಓಕೆ, ಅದಕ್ಕೇನು ಬೇಕಾಗುತ್ತೆ? ಸ್ಟ್ಯಾಟಿಕ್ IP ಅಡ್ರೆಸ್ ಬೇಕಾಗುತ್ತೆ. ಸ್ಟ್ಯಾಟಿಕ್ IP ಅಡ್ರೆಸ್ಸು ಇನ್ಸ್ಟಿಟ್ಯೂಷನಿಗೆ ಕೊಟ್ಟಿರ್ತಾರೆ. KSOU, ಮೈಸೂರು ಯೂನಿವರ್ಸಿಟಿ, ಈ ಥರದ್ದು ಎಲ್ಲ ಯೂನಿವರ್ಸಿಟಿಗೂ ಇದು ಅವೈಲೇಬಲ್ ಇದೆ.